ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಗೆದ್ದಿದ್ದು ಭಾರತಕ್ಕೆ ಭರ್ಜರಿ ಲಾಭ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಭಾರತೀಯ ಮೂಲದವರೇ ಆದಂತಹ ಕಮಲಾ ಹ್ಯಾರಿಸ್ಗಿಂತಲೂ ಟ್ರಂಪ್ ಅಧ್ಯಕ್ಷನಾಗ್ತಿರೋದೇ ಭಾರತಕ್ಕೆ ಲಾಭ ಅಂತ ಅಂದಿದ್ರು. ಈಗ ಟ್ರಂಪ್ ಭಾರತಕ್ಕೆ ಲಾಭವಾಗೋ ಹಾಗೆ ಚೀನಾಕ್ಕೆ ಆಘಾತ ಕೊಡುವಂತಹ ಕ್ರಮವೊಂದನ್ನು ಕೈಗೊಂಡಿದ್ದಾರೆ. ಟ್ರಂಪ್ ಮಾಡಿದ ಈ ಕೆಲಸದಿಂದ ಚೀನಾ ಈಗಾಗಲೇ ವಿಲವಿಲ ಅಂತಿದೆ. ಭಾರತಕ್ಕೆ ಇದು ಯಾಕೆ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಆಯ್ಕೆ ಆಗ್ತಿದ್ದಂತೆ ಭಾರತೀಯರಲ್ಲಿ ಹೊಸ ಕನಸುಗಳು ಚಿಗುರೊಡೆದಿತ್ತು. ಪ್ರಧಾನಿ ನರೇಂದ್ರ ಮೋದಿ ಜೊತೆ ಉತ್ತಮ ಸಂಬಂಧ ಹೊಂದಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಟ್ರಂಪ್ ಅವರ ಆಯ್ಕೆಯಿಂದ ಭಾರತಕ್ಕೆ ಲಾಭವಾಗಲಿದೆ ಅಂತಾನೆ ಹೇಳಲಾಗ್ತಿತ್ತು. ಈಗ ಭಾರತಕ್ಕೆ ಲಾಭವಾಗುವ ಮೊದಲ ಬೆಳವಣಿಗೆ ಆಗಿದೆ. ಭಾರತೀಯರಿಗೆ ಖುಷಿ ಕೊಡೋ ಸುದ್ದಿಯೊಂದನ್ನ ಈಗ ಟ್ರಂಪ್ ಕೊಟ್ಟಿದ್ದಾರೆ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಟ್ರಂಪ್ ಈಗಾಗಲೇ ತಮ್ಮ ಸರ್ಕಾರಕ್ಕೆ ಬೇಕಾದವರ ನೇಮಕ ಮಾಡ್ತಿದ್ದಾರೆ. ತಮ್ಮ ವೈಟ್ ಹೌಸ್ ಕಚೇರಿಯ ಚೀಫ್ ಆಫ್ ಸ್ಟಾಫ್ ಅವರನ್ನ ಈಗಾಗಲೇ ನೇಮಿಸಿದ್ದಾರೆ. ಸೂಜಿ ವೈಲ್ಸ್ ಅವರು ಈಗ ಶ್ವೇತಭವನದ ಸಿಬ್ಬಂದಿ ಮುಖ್ಯಸ್ಥರಾಗಿದ್ದಾರೆ. ಅದೇ ರೀತಿ ಈಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರನನ್ನ ಕೂಡ ನೇಮಿಸಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ನೇಮಕ ಆಗಿರೋದು ಮೈಕ್ ವಾಲ್ಟ್ಸ್ ಅವರು NSA ಮುಖ್ಯಸ್ಥರಾಗೋಕ್ಕೂ ಭಾರತದ ಖುಷಿ ಆಗೋಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ಇಲ್ಲಿ ಮೈಕ್ ವಾಲ್ಟ್ಸ್ ಅವರ ಕೆಲ ಖಡಕ್ ನಿಲುವುಗಳೇ ಇಲ್ಲಿ ಭಾರತಕ್ಕೆ ಖುಷಿ ಕೊಡುವಂತಹ ಒಂದು ವಿಚಾರ. ಮೈಕ್ ವಾಲ್ಟ್ಸ್ ಅವರ ಕೆಲಸ ಏನು, ಅವರ ವ್ಯಕ್ತಿತ್ವ ಎಂಥದ್ದು, ಅವರ ನೇಮಕದಿಂದ ಭಾರತಕ್ಕೆ ಏನ್ ಲಾಭ ಆಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. NSA ಮುಖ್ಯಸ್ಥರಾಗಿ ಮೈಕ್ ವಾಲ್ಟ್ಸ್ ನೇಮಕ ಆಗ್ತಿರೋದು ಚೀನಾಕ್ಕೆ ಇಲ್ಲಿ ನಡುಕ ಹುಟ್ಟಿಸಿದೆ. ಯಾಕಂದ್ರೆ ಚೀನಾದ ಮೇಲೆ ಮೈಕ್ ವಾಲ್ಟ್ಸ್ ಸದಾ ಹದ್ದಿನ ಕಣ್ಣಿಡ್ತಾ ಇದ್ರು. ಚೀನಾ ಮಾಡುವಂತಹ ಯಾವುದೇ ತಪ್ಪು ನಿರ್ಧಾರಗಳನ್ನ ಕೂಡ ಇವರು ಸದಾ ವಿರೋಧಿಸಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಕೆಲವು ಕಠಿಣ ಸಂದರ್ಭಗಳಲ್ಲಿ ಕೂಡ ಚೀನಾದ ವಿರುದ್ಧ ಗಟ್ಟಿ ನಿರ್ಧಾರಗಳನ್ನ ಮೈಕ್ ವಾಲ್ಟ್ಸ್ ಅವರು ತಗೊಂಡಿದ್ದಾರೆ. ಮೈಕ್ ವಾಲ್ಟ್ಸ್ ಅವರ ಈ ನಿಲುವು ಭಾರತಕ್ಕೆ ನಿಜಕ್ಕೂ ಲಾಭ. ಟ್ರಂಪ್ ಕೂಡ ಚೀನಾಕ್ಕೆ ಟಾಂಗ್ ಕೊಟ್ಟು ಭಾರತಕ್ಕೆ ನೆರವು ನೀಡೋಕೆ ಈ ಒಂದು ಹೆಜ್ಜೆಯನ್ನ ಇರಿಸಿದ್ದಾರೆ. ಇವರ ಆಯ್ಕೆ ಭಾರತಕ್ಕೆ ನಿಜಕ್ಕೂ ಲಾಭದಾಯಕ ಅಂತಲೇ ಇಲ್ಲಿ ಹೇಳಲಾಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ನೀವು ನೋಡಿರ್ಬೋದು, ಚೀನಾ ವಿನಾಕಾರಣದಿಂದ ಭಾರತದೊಂದಿಗೆ ಜಗಳಕ್ಕೆ ಇಳಿತಾನೆ ಇದೆ. ಕಳೆದ ತಿಂಗಳಷ್ಟೇ ಚೀನಾ ಸೇನೆ ಲಡಾಖ್ನಿಂದ ಹಿಂದೆ ಸರಿದಿತ್ತು. ಇಷ್ಟಾದರೂ ಕೂಡ ನಾವು ಚೀನಾವನ್ನ ಯಾವತ್ತಿಗೂ ನಂಬುವಂತಾನೆ ಇಲ್ಲ. ಮುಂದಷ್ಟೇ ಅವರು ಹಿಂದೂ ಚೀನಿ ಬಾಯಿ ಅಂತ ಹೇಳ್ಕೊಡ್ತಾರೆ, ಆದ್ರೆ ಕಡೆಗೆ ಭಾರತಕ್ಕೆ ದೋಖಾ ಮಾಡೋ ಬುದ್ಧಿ ಚೀನಾದವ್ರದ್ದು. ಈ ಚೀನಾದ ಮೇಲೆ ಸದಾ ಹದ್ದಿನ ಕಣ್ಣಿಟ್ಟಿರೋದು ಇದೇ ಮೈಕ್ ವಾಲ್ಟ್ಸ್. ಈಗ ಇಂಥ ಖಡಕ್ ಅಧಿಕಾರಿ ಮೈಕ್ ಅಮೆರಿಕಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿದ್ದಾರೆ. ಚೀನಾ ಮೇಲೆ ಇನ್ನಷ್ಟು ನಿಗಾವನ್ನ ಅವರು ಪಕ್ಕ ಇಟ್ಟಿರ್ತಾರೆ. ಚೀನಾ ಏನಾದರೂ ಭಾರತದ ತಂಟೆಗೆ ಬರದಂತೆ ನೋಡ್ಕೊಳ್ಳೋಕು ಕೂಡ ಇಲ್ಲಿ ಮೈಕ್ ನೆರವಾಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇನ್ನ ಚೀನಾ ವಿಚಾರದಲ್ಲಿ ಭಾರತಕ್ಕೆ ಅಮೆರಿಕದ ನೆರವು ಬೇಕೇ ಬೇಕು. ಇಲ್ಲಿ ಅಮೆರಿಕಕ್ಕಿಂತಲೂ ರಷ್ಯಾ ದೇಶವೇ ಭಾರತಕ್ಕೆ ಹೆಚ್ಚು ಆಪ್ತ ಮಿತ್ರ ದೇಶ ಅಂತ ನಮಗೆಲ್ಲ ಗೊತ್ತಿರೋ ವಿಷಯ. ಆದ್ರೆ ಚೀನಾ ವಿಚಾರದಲ್ಲಿ ಮಾತ್ರ ರಷ್ಯಾ ಯಾವುದೇ ಸಪೋರ್ಟ್ ಮಾಡಲ್ಲ. ಭಾರತಕ್ಕೆ ಚೀನಾ ವಿಚಾರದಲ್ಲಿ ಯಾವುದೇ ರೀತಿ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ಚೀನಾ ಕೂಡ ಕಮ್ಯುನಿಸ್ಟ್ ದೇಶ, ರಷ್ಯಾ ಕೂಡ ಕಮ್ಯುನಿಸ್ಟ್ ದೇಶ. ಹೀಗಾಗಿ ರಷ್ಯಾಕ್ಕೆ ಭಾರತ ಎಷ್ಟು ಮಿತ್ರ ದೇಶನೋ ಚೀನಾ ಕೂಡ ಅಷ್ಟೇ ಮಿತ್ರ ದೇಶ. ರಷ್ಯಾ ಚೀನಾ ಪರನೇ ಹೆಚ್ಚಿನ ಒಲವನ್ನ ಹಿಂದಿನಿಂದಲೂ ಇಟ್ಕೊಂಡಿದೆ. ರಷ್ಯಾ ಕೂಡ ಹಿಂದಿನಿಂದಲೂ ಸಂಕಷ್ಟದ ಟೈಮಲ್ಲಿ ಭಾರತದ ಕೈ ಹಿಡಿದಿದೆ. ಆದ್ರೆ ಚೀನಾ ವಿಚಾರದಲ್ಲಿ ಮಾತ್ರ ಸೈಲೆಂಟ್ ಯಾವಾಗ್ಲೂ ಅವರು. ಹೀಗಾಗಿ ಚೀನಾ ವಿಚಾರದಲ್ಲಿ ಭಾರತಕ್ಕೆ ಅಮೆರಿಕ ಸಪೋರ್ಟ್ ಇಲ್ಲಿ ಬೇಕೇ ಬೇಕಾಗುತ್ತೆ. ಇನ್ನೊಂದು ಕಡೆ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಈಗ ಯುದ್ಧ ನಡೀತಿರೋದ್ರಿಂದ ರಷ್ಯಾ ಕೂಡ ಈಗಾಗಲೇ ಆರ್ಥಿಕವಾಗಿ ಸೊರಗಿದೆ. ಹೀಗಾಗಿ ಚೀನಾವನ್ನ ಕಟ್ಟಿ ಹಾಕೋದಕ್ಕೆ ಭಾರತಕ್ಕೆ ಒಂದು ಬಲಿಷ್ಠ ರಾಷ್ಟ್ರದ ಸಪೋರ್ಟ್ ಬೇಕೇ ಬೇಕು. ಇನ್ನೊಂದು ಕಡೆ ಚೀನಾ ಕಂಡ್ರೆ ಅಮೆರಿಕಕ್ಕಾಗಲ್ಲ. ಚೀನಾ ಕಟ್ಟಿ ಹಾಕೋಕೆ ಅಮೆರಿಕ ಮೊದಲ ಹೆಜ್ಜೆ ಇರಿಸಿದೆ. ಇಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನೋದು ನಮಗೀಗ ನೆರವಾಗ್ತಾ ಇದೆ. ಅಮೆರಿಕ ಸಪೋರ್ಟ್ ಇದ್ರೆ ಚೀನಾ ದೇಶ ಬಾಲ ಬಿಚ್ಚದಂತೆ ನಾವಿಲ್ಲಿ ನೋಡ್ಕೋಬಹುದು ಅಂತ ಹೇಳಲಾಗ್ತದೆ. ಈಗ ಮೈಕ್ ವಾಲ್ಟ್ಸ್ ಭಾರತದ ಪಾಲಿಗೆ ಹೊಸ ಆಶಾ ಕಿರಣ ಅನ್ಬೋದು. ಮೈಕ್ ಈ ಹಿಂದೆ ಗ್ರೀನ್ ಬೆರೆಟ್ಸ್ ಆಗಿದ್ರು. ಗ್ರೀನ್ ಬೆರೆಟ್ಸ್ ಅಂದ್ರೆ ಅಮೆರಿಕದ ವಿಶೇಷ ಸೇನಾಪಡೆ. ಈ ಗ್ರೀನ್ ಬೆರೆಟ್ಸ್ ನಲ್ಲಿ ಮೈಕ್ ಹಿರಿಯ ಅಧಿಕಾರಿಯಾಗಿ ಮಹತ್ವದ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿದ್ರು. ಈ ಗ್ರೀನ್ ಬೆರೆಟ್ಸ್ ಅಮೆರಿಕದ ಸ್ಪೆಷಲ್ ಕಮಾಂಡೋ ಪಡೆಯಲ್ಲಿ ಒಂದು. ಇದರಲ್ಲಿನ ಸೈನಿಕರು ಗೆರಿಲ್ಲಾ ಯುದ್ಧ ಶೈಲಿಯ ಕಾರ್ಯಾಚರಣೆ ಮಾಡೋದ್ರಲ್ಲಿ ನಿಸ್ಸೀಮರು. ತಮ್ಮ ಸ್ಪೆಷಲ್ ಆಪರೇಷನ್ಸ್ ಮೂಲಕವೇ ಭಯೋತ್ಪಾದಕರನ್ನ ನಿರ್ನಾಮ ಮಾಡೋದ್ರಲ್ಲಿ ಫೇಮಸ್. ಗ್ರೀನ್ ಬೆರೆಟ್ಸ್ ಪಡೆಯ ಸೈನಿಕರು ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಕೂಡ ಯಾವುದೇ ಮಾದರಿಯ ಶತ್ರುಗಳನ್ನ ಕೂಡ ಫೇಸ್ ಮಾಡೋಷ್ಟು ಸಮರ್ಥರಾಗಿರ್ತಾರೆ. ಭಾರತದಲ್ಲೂ ಕೂಡ ಇಂತಹ ಸ್ಪೆಷಲ್ ಫೋರ್ಸ್ಗಳಿದಾವೆ. NSG, ಮಾರ್ಕೋಸ್, ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್,
ಪ್ಯಾರಾಚೂಟ್ ಸ್ಪೆಷಲ್ ಫೋರ್ಸಸ್ ಕೂಡ ನಮ್ಮಲ್ಲೂ ಕೂಡ ಇದೆ. ಇಂಥದ್ದೇ ಸ್ಪೆಷಲ್ ಫೋರ್ಸ್ ಈ ಗ್ರೀನ್ ಬೆರೆಟ್ಸ್. ಇದರಲ್ಲಿ ಪಳಗಿದವರೇ ಮೈಕ್ ವಾಲ್ಟ್ಸ್. ಗ್ರೀನ್ ಬೆರೆಟ್ಸ್ ನಲ್ಲಿ ಮೈಕ್ ಅವರು 4 ವರ್ಷ ಸೇವೆ ಸಲ್ಲಿಸಿದ್ರು. ಆಫ್ಘಾನಿಸ್ತಾನ, ಮಧ್ಯಪ್ರಾಚ್ಯ ಮತ್ತೆ ಆಫ್ರಿಕಾ ದೇಶಗಳಲ್ಲೂ ಕೂಡ ಅನೇಕ ಯುದ್ಧಗಳಲ್ಲಿ ಭಾಗಿಯಾಗಿದ್ರು. ಅವರು ಅಮೆರಿಕ ಸರ್ಕಾರ ನೀಡುವಂತಹ ಅತ್ಯುತ್ತಮ ಗೌರವಗಳಾದಂತಹ 2 ಶೌರ್ಯ ಪ್ರಶಸ್ತಿಗಳನ್ನ ಹಾಗೆ 4 ಕಂಚಿನ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಸ್ಪೆಷಲ್ ಫೋರ್ಸ್ನ ಸೈನಿಕ ಮೈಕ್ ವಾಲ್ಟ್ಸ್ ಈಗ ಅಮೆರಿಕ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಭಾರತದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಇದ್ದಾರೆ. ಅವರ ರೀತಿಯಲ್ಲೇನೆ ಮೈಕ್ ಕೂಡ ಇಲ್ಲಿ ಚಾಣಾಕ್ಷ ಅಂತ ಹೇಳ್ಬೋದು. ಈ ಅಧಿಕಾರಿ ನೇಮಕ ಈಗ ಚೀನಾಕ್ಕಂತೂ ಟೆನ್ಷನ್ ತಂದಿಟ್ಟಿದೆ. ಈಗ ಮೈಕ್ ವಾಲ್ಟ್ಸ್ NSA ಆಗಿರೋದ್ರಿಂದ ಭಾರತೀಯ ಮೂಲದ ಕಾಶ್ ಪಟೇಲ್ ಮುಂದಿನ CIA ಮುಖ್ಯಸ್ಥರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಗುಜರಾತ್ ಮೂಲದ ಕಾಶ್ ಪಟೇಲ್ ಟ್ರಂಪ್ ಅವರ ಕಟ್ಟಾ ಬೆಂಬಲಿಗ. ಈ ಹಿಂದೆ ರಿಪಬ್ಲಿಕನ್ ಹೌಸ್ ಸಿಬ್ಬಂದಿಯಾಗಿ ಕಾಶ್ ಪಟೇಲ್ ಸೇವೆ ಸಲ್ಲಿಸಿದ್ರು. ಅಲ್ಲದೆ ಈ ಹಿಂದಿನ ಟ್ರಂಪ್ ಮೊದಲ ಅವಧಿಯ ಸರ್ಕಾರದಲ್ಲಿ ರಕ್ಷಣಾ ಮತ್ತೆ ಗುಪ್ತಚರ ಇಲಾಖೆಯಲ್ಲೂ ಕೂಡ ಸೇವೆ ಮಾಡಿದ್ರು. ಈಗ ಕಾಶ್ ಪಟೇಲ್ ಅವರು ಅಮೆರಿಕದ ಗುಪ್ತಚರ ದಳದ CIA ಮುಖ್ಯಸ್ಥರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಈ ಬಾರಿ ಅಕ್ರಮವಾಗಿ ಅಮೆರಿಕಕ್ಕೆ ಬರುವವರನ್ನ ತಡೆಯೋ ಬಗ್ಗೆನೇ ಹೆಚ್ಚು ಗಮನ ಹರಿಸೋ ಸಾಧ್ಯತೆ ಇದೆ. ಭರ್ಜರಿ ವಿಜಯದ ನಂತರ ತಮ್ಮ ಭಾಷಣದಲ್ಲೂ ಕೂಡ ಟ್ರಂಪ್ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಈ ಕಾರಣಕ್ಕಾಗಿಯೇ ನೇಮಕಾತಿ ಮಾಡುವಾಗ ಅವರು ತಮ್ಮ ಯೋಜನೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತಹ ಅಧಿಕಾರಿಗಳನ್ನೇ ಅವರು ಆಯ್ಕೆ ಮಾಡ್ತಾ ಇದ್ದಾರೆ. ಇನ್ನು ಅವರು ವಲಸೆ ಮತ್ತು ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ನ ಮಾಜಿ ಮುಖ್ಯಸ್ಥರಾಗಿರುವಂತಹ ಟಾಮ್ ಹೋಮನ್ ಅವರನ್ನ ಬಾರ್ಡರ್ ಝಾರ್ ಆಗಿ ಅವರು ಈಗಾಗಲೇ ನೇಮಿಸಿದ್ದಾರೆ. ಬಾರ್ಡರ್ ಝಾರ್ ಆಗಿರುವಂತಹ ಓಮನ್ ಅವರು ಯಾವಾಗಲೂ ಆಕ್ರಮಣಕಾರಿ ಗಡಿ ನಿಯಮ ಜಾರಿ ಮಾಡೋದ್ರಲ್ಲಿ ಎತ್ತಿದ ಕೈ. ಅವರು ಕರಾವಳಿ ಮತ್ತೆ ವಾಯುಯಾನ ಭದ್ರತೆಯನ್ನ ಈಗ ನೋಡಿಕೊಳ್ತಾರೆ. ಇದಲ್ಲದೆ ಗಡಿಪಾರು ಜವಾಬ್ದಾರಿಯನ್ನ ಕೂಡ ಅವರಿಗೆ ನೀಡಲಾಗಿದೆ. ಅವರ ನೇಮಕಾತಿಯಿಂದ ಭಾರಿ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಅವರು ಅಧಿಕಾರ ಸ್ವೀಕರಿಸಿದ ನಂತರ ತಾನು ಅಮೆರಿಕದಲ್ಲಿ ಇದುವರೆಗೆ ಅತಿ ದೊಡ್ಡ ಗಡಿಪಾರು ಅಭಿಯಾನವನ್ನ ಜಾರಿಗೆ ತರ್ತೀನಿ ಅಂತ ಹೇಳ್ಕೊಂಡಿದ್ರು. ಅಕ್ರಮ ವಲಸಿಗರಿಗೆ ಈಗ ಅಮೆರಿಕದಿಂದ ಗೇಟ್ ಪಾಸ್ ಸಿಗೋದಂತೂ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಟ್ರಂಪ್ ಮುಸ್ಲಿಂ ವಿರೋಧಿ ಧೋರಣೆ ತಾಳಬಹುದು ಅನ್ನೋ ಲೆಕ್ಕಾಚಾರಗಳಿದಾವೆ. ಇಸ್ರೇಲ್ಗೆ ಬೆಂಬಲ ಕೊಡೋದಾಗಿ ಟ್ರಂಪ್ ಕೂಡ ಈಗಾಗಲೇ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಅರಬ್ ಮತ್ತೆ ಮುಸ್ಲಿಂ ದೇಶಗಳ ನಾಯಕರು ಕೂಡ ಒಂದಾಗ್ತಾ ಇದ್ದಾರೆ. ಇಸ್ರೇಲ್ ಮಾಡ್ತಿರುವಂತಹ ದಾಳಿ ವಿರುದ್ಧ ಈ ಮುಸ್ಲಿಂ ನಾಯಕರು ಒಂದಾಗ್ತಾ ಇದ್ದಾರೆ. ಪ್ರತ್ಯೇಕ ಪ್ಯಾಲೆಸ್ಟೈನ್ ದೇಶ ರಚನೆ ಮಾಡೋ ಬಗ್ಗೆನೂ ಕೂಡ ಈ ಮುಸ್ಲಿಂ ದೇಶಗಳ ನಾಯಕರು ಮಾತುಕತೆ ನಡೆಸಿದ್ದಾರೆ. ಇನ್ನೊಂದು ಕಡೆ ಈ ಮುಸ್ಲಿಂ ನಾಯಕರುಗಳು ಅಮೆರಿಕವನ್ನು ಕೂಡ ವಿರೋಧಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಮೆರಿಕವನ್ನ ವಿರೋಧಿಸೋ ಬಗ್ಗೆ ಇವರು ಈಗಾಗಲೇ ಚರ್ಚೆ ಕೂಡ ನಡೆಸಿದ್ದಾರೆ. ಟ್ರಂಪ್ ಸರ್ಕಾರಕ್ಕೆ ಈ ಮುಸ್ಲಿಂ ದೇಶಗಳು ಕೂಡ ಕಂಟಕ ಆಗುವಂತಹ ಒಂದು ಸಾಧ್ಯತೆ ಇದೆ. ಒಂದು ಕಡೆ ಟ್ರಂಪ್ ಚೀನಾಕ್ಕೆ ಈಗಿನಿಂದಲೇ ಕೌಂಟರ್ ಕೊಡ್ತಿದ್ರೆ ಅತ್ತ ಅರಬ್ ರಾಷ್ಟ್ರಗಳಿಗೂ ಗುನ್ನ ಇಡ್ತಾ ಇದ್ದಾರೆ. ಈಗಾಗಲೇ ಇರಾನ್ಗೂ ಟ್ರಂಪ್ ವಾರ್ನ್ ಮಾಡಿದ್ದಾರೆ. ಇರಾನ್ ಕೂಡ ಟ್ರಂಪ್ ಅವ್ರನ್ನ ವಿರೋಧಿಸ್ತಾ ಇದೆ. ಶಕ್ತಿಶಾಲಿ ಅಮೆರಿಕ ಈ ಎಲ್ಲಾ ಸವಾಲುಗಳನ್ನ ಫೇಸ್ ಮಾಡುವಂತಹ ತಾಕತ್ತಿದೆ. ಟ್ರಂಪ್ ಇವನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ಕಾದ್ ನೋಡ್ಬೇಕು. ಟ್ರಂಪ್ ಅವರ ಕೆಲ ಕ್ರಮಗಳು ಭಾರತಕ್ಕೆ ಲಾಭ ಆಗಬಹುದಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.